ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆಹಾ, ಇದೇನು ಆಶ್ಚರ್ಯ! ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಕೇಳ್ವದಾದನಿ ಬರುವದೋ ಶಿವ ಶಿವ ಎಂಬ ಶಬ್ದದಲ್ಲಿ, ಬರುವದೋದನಿ ಬನಸಿರಿ ತಾಣದಲ್ಲಿ. ಆದರೆ ಏನು ತಾಳೆನು ನಾನು, ಆದರೆ ಏನು ಸಹಿಸೆನು ಇನ್ನು, ವಿರಹದ ತಾಪವ ತಾಳೆನು ನಾನು. ಕೇಳುವುದೋದನಿ ಬರುವದೋ ಶಿವ ಶಿವ ಎಂಬ ಶಬ್ದದಲ್ಲಿ. ಯುತನಾದ ವಿಶ್ವಾಮಿತ್ರ ಮುನಿಯಲಿ ತಪವ ಕೆಡಸಿ ಮಗುವನ್ನು ಪಡೆದೆನು ಋಷಿಯಲಿ. ಖ್ಯಾತಿಯ ಯುತನಾದ ವಿಶ್ವಾಮಿತ್ರ ಮುನಿಯಲಿ ತಪವ ಕೆಡಸಿ ಮಗುವನ್ನು ಪಡೆದೆನು ಋಷಿಯಲಿ. ಆದರೆ ಏನು ನಾನು ಪ್ರೇಮದ ಪುಷ್ಪವ ಆಗುವೆ ನಾನು. ಕೇಳುವುದೋದನಿ ಬರುವದೋ ಶಿವ ಶಿವ ಎಂಬ ಶಬ್ದದಲ್ಲಿ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ದಾರಾಗಿದ್ದರೇನಂತೆ. ಅಂತ ವಿಶ್ವಾಮಿತ್ರನ ತಪವನ್ನು ಗೆಡಿಸಿದಂತ ಮಹಾ ಮಹಿಮವಂತಳು ನಾನಲ್ಲವೇ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಆಹೋ ಸುಂದರ, ಏಳೇಳು ಮೇಲೇಳು. ಆಹಾ, ಇದು ಏನು ಆಶ್ಚರ್ಯ! ಈ ದಿನದ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯಳ ದನಿಯಾಗುವುದು. ಈ ಸ್ತ್ರೀಯಳು ದಾರಾಗಿರಬಹುದು, ಅಜನನ ಪತ್ನಿಯಾದ ಶಾರದೆಯೋ ಇಲ್ಲವೇ ಸುಜನರಂ ಪೊರೆಯುವ ಸಾಕ್ಷಾತ್ ಪಾಲಾಕ್ಷನ ಸತಿಯಾದ ಪಾರ್ವತಿಯೇ. ಈ ತಾಯಿಯನ್ನ ಮೇಲೆ ಕರುಣೆ ತೋರಿ ಬಂದಿರುವ ಈ ಸಾಧು ನಾರಿಯ ಮಾತನಾಡಿಸಿ ನೋಡುವೆ. ಆಹೋ ಮಾತೃ ಸಮನಳಾದ ಸ್ತ್ರೀಯಳೇ ಸುಂದರ, ನೀನು ದಾರು ಇಲ್ಲಿ ಸಂಚರಿಸಲು ಕಾರಣವೇನು? ಪೇಳಮ್ಮ ಸೌಭಾಗ್ಯವತೆ, ಪರಮ ಪ್ರಖ್ಯಾತೆ. ಆಹೋ ಸುಂದರ, ಸ್ತ್ರೀಯಳೇ ನನ್ನನ್ನು ಧಾರು ಎಂದು ಕೇಳಿದೆಯಾ? ಹೌದು ಸ್ತ್ರೀಯಳೇ. ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ, ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಓಹೋ, ಇರಬಹುದು ಇರಬಹುದು. ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು, ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಆಹೋ ಸುಂದರ, ಸ್ತ್ರೀಯಳೇ ನೀನು ಧಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ವಿಚಾರ. ಅಮ್ಮ ಕಮಲಮುಖಿ, ನಾನು ದಾರಂದರೆ ನೀನು ಧಾರು ಏಳ ಮಂಡಲದೊಳು ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲನಾಥ ಜಮದಗ್ನಿ ಮುನಿಯ ಸಂಭೂತ ಪರಮ ಪ್ರಖ್ಯಾತ ಭಾರ್ಗವ ರಾಮನೆಂಬ ಹೆಸರಿನ ವಿಖ್ಯಾತ. ಓಹೋ, ಭಾರ್ಗವ ರಾಮ. ಸ್ತ್ರೀಯಳೇ ರಾಮ, ಎಂಡು ರಾಜರೊಳ ನಾನ ಗಂಡಗಲಿ ಎಂದು ಮಂಡೆಯನ್ನೆತ್ತೆ ಅಂಡಲೆಯ ವದರೊಳನಾದ
ಕರ್ತವೀರಾರ್ಜುನನ ಸಂಹಾರಕ್ಕೆ ತಕ್ಕವರ ಒಂಬೇಡಲು ಮಹಾದೇವನ ಕುರಿತು ತಪಸ್ಸನ್ನು ಮಾಡಲು ಇಲ್ಲಿಗೆ ಬಂದಿರುವೆ. ತಪಸ್ಸು ಮಾಡಲು ಬಂದಿರುವೆಯಾ? ಎಂತ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯದ್ಯಾವುದು? ಇರುವುದು ಏನಿದ್ದರೂ ಎನ್ನ ಮುಂದೆ ಬಿತ್ತರಿಸು, ಇಲ್ಲವೇ ಇಲ್ಲಿಂದ ಮರೆಯಾಗಿ ಹೊರಟು ಹೋಗು ದೇವೇಂದ್ರನ ರಾಣಿ ಪಣಿವೇಣಿ. ರಾಮ, ನಾನು ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ಸ್ತ್ರೀಯಳೇ. ಹೇಳಿದರೆ ನೆರವೇರಿಸಿಕೊಡುವೆಯಾ? ನಡೆಸಿಕೊಡುವ ಕಾರ್ಯವಾದರೆ ನೆರವೇರಿಸಿಕೊಡುವನ ಮೇನಕ. ಇಲ್ಲವಾದರೆ ದಾರು ಮಾಡುವುದೇನಿದೆ? ನೀನು ಮಾಡಬೇಕು. ನನ್ನಿಂದ ಸಾಧ್ಯವಾಗೋ ಕಾರ್ಯವಾದರೆ ನಡೆಸಿಕೊಡುವನ ಸ್ತ್ರೀಯಳೇ. ಆದರೆ ನಡೆಸಿಕೊಡುವೆಯಾ? ಹೌದು ಸ್ತ್ರೀಯಳೇ. ಹಾಗಾದರೆ ಹೇಳಲೆ? ಅದೇನು ಚೆನ್ನಾಗಿ ಹೇಳು ಮೇನಕ. ರಾಮ, ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ರಾಮ, ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಮನಸ್ಸಿನ ಆಸೆಯ ನಿನ್ನನ್ನು ನೋಡಲು ಬಂದೆ, ನಿನ್ನನ್ನು ಸೇರಲು ಬಂದೆ, ನಾನು ನಿನಗೆ ಜೋಡಿ ಎಲ್ಲವೇನು. ಭಾರ್ಗವ, ಅರ್ಥವಾಗಲಿಲ್ಲ ಮೇನಕ. ಅರ್ಥ ಮಾಡಿಕೋ. ಅರ್ಥವಾಗುವುದಿಲ್ಲ ಸ್ತ್ರೀಯರೇ. ನಿನ್ನ ಪ್ರೀತಿ ಪಡೆಯಲು ನನಗೆ ಇಳಿದು ಬಂದೇನಾ, ಕೇಳೋ ಎನ್ನ ಪ್ರೀತಿ ರಾಮ. ನಿನ್ನ ಪ್ರೀತಿ ಪಡೆಯಲು ಧರೆಗೆ ಇಳಿದು ಬಂದೇನಾ, ಕೇಳೋ ಎನ್ನ ಪ್ರೀತಿ ರಾಮ. ನಿನ್ನ ಬಿಟ್ಟು ಈಗ ನಾನು ಬಾಳಲಾರೆನ, ನಿನ್ನ ಬಿಟ್ಟು ಈಗ ನಾನು ಹೋಗಲಾರೆನ. ಆ ಆ ಆ ಓ ಆ. ಅರ್ಥವಾಯ್ತೆ? ಇನ್ನೂ ಅರ್ಥವಾಗಲಿಲ್ಲ ಮೇನಕ. ಇನ್ನೂ ಅರ್ಥವಾಗಲಿಲ್ಲವೇ? ಇನ್ನ ಅರ್ಥವಾಗಲಿಲ್ಲ ಸ್ತ್ರೀಯಳೇ. ಅರ್ಥ ಮಾಡಿಕೊ. ನನ್ನಂತ ಬ್ರಹ್ಮಚರ್ಯಗೆ ಅದು ಅರ್ಥವಾಗಲಾರದ ಮಾತು ಮೇನಕ. ನಾನು ಅರ್ಥ ಮಾಡಿಸಲೇ? ನನಗೆ ಬೇಕಾಗಿಲ್ಲ ಸ್ತ್ರೀಯಳೇ. ಏನು ಬೇಕಾಗಿರುವುದು? ನನಗೆ ಪರಮಾತ್ಮನು ಬೇಕಾಗಿರುವನ ಮೇನಕ. ಈಗ ಪರಮಾತ್ಮ ನಿನಗೆ ಸಿಗುವುದಿಲ್ಲ. ಏತಕ್ಕೆ ಸಿಗುವುದಿಲ್ಲ ಸ್ತ್ರೀಯಳೇ? ನಾನು ಬಿಟ್ಟರಲ್ಲ ಸಿಗುವುದು. ನನಗೆ ನೀನು ಬೇಕಾಗಿಲ್ಲವಲ್ಲ ಮೇನಕ. ನಿನಗೆ ಬೇಕಾಗಿರುವುದಲ್ಲ. ನನಗೆ ಬೇಕಾಗಿಲ್ಲವಲ್ಲ. ರಾಮ, ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀನಿ. ಭಾರ್ಗವರಾಮ, ಸ್ತ್ರೀಯಳೇ. ಪ್ರಿಯ ಮೇನಕ, ಕಾಮಕಲ ಇರುವ ಪುರುಷನಾದರೆ ಒಡಂಬಡುವನು, ರಸಿಕತೆ ಇಲ್ಲದ ಪುರುಷನಾದರೆ ಎನ್ನನ್ನು ಧಿಕ್ಕಾರ ಮಾಡುವನು. ರಾಮ, ಸ್ತ್ರೀಯಳೇ. ನೀನೆಂಥ ಪುರುಷನು? ಆಯ್ಯೇ ಪ್ರಿಯ, ಸ್ತ್ರೀಯಳೇ. ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿರುವುದು ಈ ಭೂಮಿಯೊಳಗೆ ಮತ್ತು ಯಾವುದೂ ಇಲ್ಲ. ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯಾಗಿ ಎದುರವೇ ಇಲ್ಲ. ರೇಣುಕಾ ಕುಮಾರ, ನೀನೆಂಥ ಧೀರ. ಆಯ್ಯೇ ವಾಸವನ ರಾಣಿ, ಚತುರ ಮಾತಿನೊಳ ಜಾಣೆ. ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದರೆ ಒಡಂಬಡುವನು, ರಸಿಕತನವಿಲ್ಲದ ಪುರುಷನಾದರೆ ಒಡಂಬಡಲಾರನೆಂದು ಪ್ರಾರಂಭಿಸಿದೆಯಾ? ಇದ್ದ ಮಾತನ್ನೇ ಹೇಳಿದೆ. ಶ್ರೇಷ್ಠನಾದ ಬ್ರಾಹ್ಮಣ ಕುಲದೊಳು ಉದ್ಭವಿಸಿ ಋಷಿ ವರಿಯರೊಳ ಶ್ರೇಷ್ಠನಾದ
ಎನ್ನಲ್ಲಿ ನಿನ್ನ ಬೂಟಾಟಿಕೆಯಂ ತೋರಿದರೆ ನಾನೇನು ಬುದ್ಧಿ ಇಲ್ಲದವನೆಂದು ತಿಳಿದಿರುವೆಯಾ? ನಾನಾಗಿಂದು ಹೇಳಿಲ್ಲವಲ್ಲ. ಈ ನಿನ್ನ ಮಾಯಾಜಾಲಕ್ಕೆ ಮರಳಾಗ ಮಂಕುಮತಿ ನಾನಲ್ಲ. ನಾನು ಬಿಡುವುದಿಲ್ಲ. ಈ ನಿನ್ನ ನೀಚ ವೃತ್ತಿ ಸಾಧಿಸಲು ಬೇರೆ ಯಾರಾದರೂ ಇದ್ದರೆ ಅವರಲ್ಲಿಗೆ ಹೋಗಿ ನಿನ್ನ ಕಾಮದಾತುರ ಕಳೆದುಕೋ. ನಾಚಿಕೆ ಇಲ್ಲದವಳೇ, ಏಳಬೇಡ ನಿನ್ನ ಕಾಮನಾಟಕದರಗಳೇ. ಹೇಳಬೇಡ ಎಂದು ಹೇಳಿದೆಯಾ? ಹೌದು ಸ್ತ್ರೀಯಳೇ. ರಾಮ, ಮೇನಕಾ, ನೋಡು, ನಿನ್ನನ್ನು ನೋಡಲು ನಾನು ಇಲ್ಲಿಗೆ ಬಂದಿಲ್ಲ ಸ್ತ್ರೀಯಳೇ. ಮತ್ತೆ ಏತಕ್ಕಾಗಿ ಬಂದಿರ? ತಪಸ್ಸಿನಿಂದ ಪರಮಾತ್ಮನನ್ನು ಒಲಿಸುವುದಕ್ಕೆ ಬಂದಿರುವನ ಮೇನಕಾ. ತಪಸ್ಸು ಮಾಡುವ ವಯಸ್ಸು ಇನ್ನ ನಿನಗಾಗಿಲ್ಲ. ಪರಸ್ತ್ರೀಯರನ್ನು ನೋಡುವುದು ನನಗೆ ಬೇಕಾಗಿಲ್ಲ ಸ್ತ್ರೀಯಳೇ. ನಿನ್ನದೀಗ ಪ್ರೀತಿ ಮಾಡುವ ವಯಸ್ಸು. ನನಗೆ ಪರಮಾತ್ಮನು ಬೇಕು ಮೇನಕಾ. ನನಗೆ ನೀನು ಬೇಕು ರಾಮ. ನನಗೆ ಪರಮಾತ್ಮನು ಬೇಕು ಸ್ತ್ರೀಯಳೇ. ನನಗೆ ನೀನು ಬೇಕಲ್ಲ. ನನಗೆ ಪರಮಾತ್ಮನ ಪಾದ ಬೇಕಲ್ಲ. ನನಗೆ ನಿನ್ನ ಪ್ರೀತಿ ಬೇಕಲ್ಲ. ನನಗೆ ಪರಮಾತ್ಮನ ಕರದಲ್ಲಿರುವ ತ್ರಿಶೂಲವು ಬೇಕು ಸ್ತ್ರೀಯಳೇ. ನನಗೆ ನಿನ್ನ ಮನದಲ್ಲಿ ನನ್ನ ಸ್ಥಾನ ಬೇಕು. ಅದು ಎಂದೆಂದಿಗೂ ದೊರಕಲಾಗರದು ಮೇನಕಾ. ನಿನಗೂ ಸಹ ನನ್ನನ್ನು ತೃಪ್ತಿಗೊಳಿಸದೆ ಹೋದರೆ ಪರಮಾತ್ಮನ ತ್ರಿಶೂಲ ದೊರಕಲಾರದು. ನಿನ್ನನ್ನು ಎಂದಿಗೂ ತೃಪ್ತಿಗೊಳಿಸುವುದಿಲ್ಲ ಸ್ತ್ರೀಯಳೇ. ರಾಮ, ಮೇನಕಾ, ಸ್ತ್ರೀಯಳೇ, ನಿನ್ನನ್ನು ನೋಡಲು ನಾನು ಇಲ್ಲಿಗೆ ಬಂದಿಲ್ಲ. ಹತ್ತಿರಕ್ಕೆ ಬಂದರೆ ಸುಟ್ಟು ಹೋಗುವೆ. ಸ್ತ್ರೀಯಳೇ, ಮೇನಕಾ, ನೋಡು ನೋಡು, ನಿನ್ನನ್ನು ನೋಡಲು ನಾನು ಇಲ್ಲಿಗೆ ಬಂದಿಲ್ಲ ಸ್ತ್ರೀಯಳೇ. ಹೆಣ್ಣು ಮನಸ್ಸು ಮಾಡಿ ಬಂದಿರುವಳು. ನಾನು ಪರಮಾತ್ಮನ ಮೇಲೆ ಮನಸ್ಸಿಟ್ಟು ಬಂದಿರುವನು. ನನ್ನ ಮನಸ್ಸನ್ನು ನೋವಿಸಬೇಡ. ನೀನು ನನ್ನ ತಪಸ್ಸಿಗೆ ಅಡ್ಡ ಬರಬೇಡ. ನನ್ನ ಆಸೆಯನ್ನು ಪೂರೈಸು, ಬಿಟ್ಟು ಬಿಡುವೆನು. ಸುಮ್ಮನೆ ನಿನ್ನ ಅಂತಃಪುರಕ್ಕೆ ಹೊರಟು ಹೋಗು. ಹೋಗಲಾರೆ. ಹೋಗಲಾರದ ಬ್ರಹ್ಮಚರ್ಯ ಬಲಮೆಯಿಂದ ನಿನ್ನನ್ನು ಸಂಹರಿಸಿ ಬಿಡುವೆ. ಸಂಹರಿಸಿ ಬಿಡುವನು ಸ್ತ್ರೀಯಳೇ, ಸಂಹರಿಸುವನು. ಭಾರ್ಗವ, ಏನಕ್ಕ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಬಂದಾಯ್ತು ರಾಮ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ, ಬಂದಾಯ್ತು. ಬಂದಾಯ್ತು ರಾಮ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ, ಬಂದಾಯ್ತು. ನಿನ್ನ ಬಿಟ್ಟು ಬಾಳಲಾರೆ, ನಿನ್ನ ಬಿಟ್ಟು ಬದುಕಲಾರೆ. ನನ್ನ ನೋಡಲು ನಾನು ಇಲ್ಲಿಗೆ ಬಂದಿಲ್ಲ ಸ್ತ್ರೀಯಳೇ. ಮೇನಕ, ಬಾರ, ದೂರ ಹೋಗು, ಹೊರಟು ಹೋಗು ಮೇನಕ. ಹತ್ತಿರ ಬಾ. ದೂರ ನಿಂತು ಮಾತನಾಡು. ದೂರನೇ ಇರುವೆನು. ದೂರ, ಇನ್ನ ದೂರ ಹೋಗು ಮೇನಕ. ಇನ್ನ ದೂರ ಹೋಗಬೇಕೆ? ಹೌದು ಸ್ತ್ರೀಯಳೇ. ಬಾರ ಬಾರ ಹತ್ತಿರ ಬಾ, ಬಾರ ಬಾರ ಹತ್ತಿರ ಬಾ. ಬಂದಾಯ್ತು ರಾಮ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ, ಬಂದಾಯ್ತು. ನಿನ್ನ ರೂಪಕ್ಕೆ ನಾನು ಸೋತೆನು, ನಿನ್ನ ಬಳಿಗೆ ನಾನು ಬಂದೆನು. ನಿನ್ನ ರೂಪಕ್ಕೆ ನಾನು ಸೋತೆನು, ನಿನ್ನ ಬಳಿಗೆ ನಾನು ಬಂದೆನು. ನಿನ್ನ ಬಿಟ್ಟು ಬಾಳಬಾರೆ, ನಿನ್ನ ಬಿಟ್ಟು ಬದುಕಲಾರೆ. ರಾಮ, ಸ್ತ್ರೀಯಳೇ, ಹತ್ತಿರ ಬಾ. ದೂರ ನಿಂತು ಮಾತನಾಡು ಮೇನಕ. ಬಾರ. ದೂರ ನಿಂತು ಮಾತನಾಡು. ಪ್ರಿಯ, ಸ್ತ್ರೀಯಳೇ, ಬಾರ ಬಾರ ಹತ್ತಿರ ಬಾ, ಬಾರ ಬಾರ ಹತ್ತಿರ ಬಾ. ಬಂದಾಯ್ತು ರಾಮ, ಬಂದಾಯ್ತು ನಿನ್ನ ಮೇಲೆ ಪ್ರೀತಿ, ಬಂದಾಯ್ತು.
ಅಹೋ ಪ್ರಿಯ ಸ್ತ್ರೀಯಳೇ ರಾಮ, ಮೇನಕ, ನಿನ್ನ ಮೇಲೆ ಪ್ರೀತಿ ಇಟ್ಟು ಕಂಗೆಟ್ಟು ಬಾಯ್ಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸೆಂದು ಬೇಡಿಕೊಳ್ಳುವೆನು ರಾಮ. ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಆಹೇ ಎಣ್ಣೆ ಅಂತರವಿಲ್ಲದಿರುವ ಕಡೆ ಲಕ್ಷ್ಯವನ್ನೆರೆಸೆ ಕೈ ತೋರಿಸಿ ಗುರಿ ತಪ್ಪದ ಎನ್ನಂ ನೋಡೆಂದು ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿ ಸ್ವಚ್ಛವಾದ ಬೆಳದಿಂಗಳ ಕಾಂತೆಯನ್ನು ಮುಚ್ಚಿಸಿ ಆನಂದ ಸುಖ ಉಂಟು ಮಾಡಿಸಿ ಚಿತ್ಬಂದಿಗಳಿಗೆ ಕವಚವಂ ತೊಡಸಿ ಜಾಗೃತ ಅವಸ್ಥೆಯನ್ನು ಮೆರೆಸಿದರೆ ಈ ನಿನ್ನ ಕುತಂತ್ರಕ್ಕೆ ಬಲಿಯಾದನೆಂದು ತಿಳಿದೆಯಾ? ಏ ಮೂರ್ಖಳೇ ರಾಮ, ನಿನ್ನ ಕುತಂತ್ರ ಎನ್ನ ಮುಂದೆ ನಡೆಯುವುದೆಲ್ಲ ಮಂಕುಮತಿ ನಾರಿ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹಿಡಿದು ಬಂದ ದಾರಿ. ಹೌದು ಸ್ತ್ರೀಯಳೇ. ಭಾರ್ಗವ, ಮೇನಕ, ಹೆಣ್ಣು ತಾನಾಗಿ ಒಲಿದು ಬಂದಾಗ ಕಣ್ಣು ಮುಚ್ಚಿಕೊಳ್ಳಬಾರದು. ಭಾರ್ಗವ, ಸ್ತ್ರೀಯಳೇ, ಹೆಣ್ಣು ತಾನಾಗೆ ಒಲಿದು ಬಂದಾಗ ಕಣ್ಣು ಮುಚ್ಚಿಕೊಳ್ಳಬಾರದೆಂದು ಹೇಳುತ್ತಿರುವೆನು. ಬೇಕಿಲ್ಲದ ಪುರುಷರಲ್ಲಿಗೆ ಹೆಣ್ಣು ಬರಬಾರದು ಮೇನಕ. ಭಾರ್ಗವ, ಸ್ತ್ರೀಯಳೇ, ಒಲಿದು ಬಂದ ಹೆಣ್ಣನ್ನು ಒಲ್ಲೆ ಎನ್ನಬಾರದು, ಇಚ್ಛೆ ಇಲ್ಲದ ಹೆಣ್ಣನ್ನು ಒತ್ತಾಯ ಮಾಡಬಾರದು. ಬೇಕಿಲ್ಲದ ಪುರುಷನಲ್ಲಿಗೆ ಹೆಣ್ಣು ಬರಬಾರದು, ಬಂದರೆ ಹೆಣ್ಣು ಕುಲಕ್ಕೆ ಅಪಚಾರ ಮೇನಕ. ನಿನ್ನ ಮಾತುಗಳಲ್ಲಿ ಯಾವುದ ಸಾರ್ಥಕ? ಭಾರ್ಗವರಾಮ, ಮೇನಕ, ನನ್ನಂತ ಹೆಣ್ಣನ್ನೇ ಒಲ್ಲೆ ಎಂದು ಹೇಳುತ್ತಿರಬೇಕಾದರೆ ನಿಜಕ್ಕೂ ನೀನು ಕರ್ಮ ಮಾಡಿ ಹುಟ್ಟಿರಬೇಕು. ಈ ನಿನ್ನ ಪುರಾಣ ನನಗೆ ಹೇಳಬೇಡ ಸ್ತ್ರೀಯಳೇ. ಹೆಣ್ಣಿನ ಸಲುವಾಗಿ ಎಂತೆಂಥವರು ತಪವನ್ನು ಗೈದಿರುವ ವಿಚಾರ ನಿನಗೆ ಗೊತ್ತಿಲ್ಲವೇ? ಅವರೆಲ್ಲರಾಗೆ ಕಾಮಾಂಧನ ನಾನಲ್ಲ ಮೇನಕ. ಅವರೆಲ್ಲರೂ ಕಾಮಾಂಧರೆಂದು ಹೇಳಬೇಡ. ಏತಕ್ಕೆ ಹೇಳಬಾರದು ಸ್ತ್ರೀಯಳೇ? ಹೆಣ್ಣನ್ನು ಸೋಲಿಸವರು ಯಾರೂ ಇಲ್ಲ. ನಾನಿರುವನಲ್ಲ ಮೇನಕ. ರಾಮ, ಸ್ತ್ರೀಯಳೇ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಸೊಗಸು ತುಂಬಿದ ಹೆಣ್ಣು ರಸಪೂರ ಮಾವಿನ ಹಣ್ಣು. ಸೊಗಸು ತುಂಬಿದ ಹೆಣ್ಣು ರಸಪೂರ ಮಾವಿನ ಹಣ್ಣು. ಹೀಗೆ ತಗೆ ನೀರೂರಗೆ ಹೋಗುವೆಯೋ ರಾಮ, ಹೀಗೆ ತಗೆ ನೀರೂರಗೆ ಹೋಗುವೆಯೋ ರಾಮ. ಶೂರ ನಿನ್ನನ್ನು ಹಗಲಿನ ಇನ್ನೂ ಹೇಗೆ ಜೀವಿಸಲಿ, ನಿನ್ನನ್ನು ಹಗಲಿನ ಇನ್ನೂ ಹೇಗೆ ಜೀವಿಸಲಿ. ತಾಳೆನುರ ಸಹಿಸೆನುರ ಯೌವನದ ಭಾರ, ತಾಳೆನುರ ಸಹಿಸೆನುರ ಯೌವನದ ಭಾರ. ಸೊಗಸು ತುಂಬಿದ ಹೆಣ್ಣು ರಸಪೂರ ಮಾವಿನ ಹಣ್ಣು. ಹೀಗೆ ತಗೆ ನೀ ದೂರಕ್ಕೆ ಹೋಗುವೆಯೋ ರಾಮ, ಹೀಗೆ ತಗೆ ನೀ ದೂರಕ್ಕೆ ಹೋಗುವೆಯೋ ರಾಮ. ಹೇ ಹೇ ಹೇ
ಹತ್ತಿರ ಬಾ. ನಿನ್ನ ಹತ್ತಿರ ನಾನು ಬರುವುದಿಲ್ಲ ಮೇನಕ. ಕರೆದ ತಕ್ಷಣವೇ ಬಂದೇ ಅಲ್ಲ. ನಾನು ಈ ಬರುವುದಿಲ್ಲ ಸ್ತ್ರೀಯಳೇ. ಬಂದಿರುವೆ ಅಲ್ಲ. ನಾನು ಬರುವುದಿಲ್ಲ ಮೇನಕ. ಭಾರ್ಗವ ರಾಮ. ಮೇನಕ. ಚಿತ್ತವೆಂಬ ಆಕಾಶದಲ್ಲಿ ಹೃದಯವೆಂಬ ತೊಟ್ಟಿಲಲ್ಲಿ ಸಂಗೀತವೆಂಬ ನಾದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು. ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ, ಕರಗಿಸಬೇಡ ಎನ್ನ ಪ್ರೇಮ. ಆಹೇ ವಾಸವ ಆಹೇ ಜಂಭಾರಿಯ ಮೋದ ಸಖಿ, ನೀನಂತ ನೀಚ ಬುದ್ಧಿಯ ಹದರದ ನಾಯಕಿ. ನಿನ್ನ ಮನದ ಕಾಮ ದಾಸೆಯಂ ತ್ಯಜಿಸಿ ಎನ್ನ ಮೇಲಿರುವ ನಿನ್ನ ಜ್ಞಾನ ದಾಸೆಯಂ ಅಡಗಿಸಿ, ಇನ್ನು ನೀನು ಮಾರನಾಟಕ್ಕೆ ಭಾ ಭಾ ಎಂಬ ಸದ್ದನ್ನಡಗಿಸಿ, ಇಂಥ ಯಾವ ಕೆಟ್ಟ ಸುದ್ದಿಯನ್ನು ಉಚ್ಚರಿಸದೆ ಈ ನಿನ್ನ ನಾಲಿಗೆಗೆ ಬುದ್ಧಿಯಂ ಹೇಳು. ಸದ್ಗುಣ ಸಂಪನ್ನನಾದ ಈ ಮುನಿಕುಮಾರನು ನಿನ್ನ ನೀಚ ಪ್ರೀತಿಗೆ ವಶವಾಗಲಾರನು. ಈ ನಿನ್ನ ಕೆಟ್ಟ ಬುದ್ಧಿಯಂ ತೊರೆದ ಇಲ್ಲಿಂದ ಮರೆಯಾಗೋ. ಕಾಮ ಮದವೇರಿದ ಮಹಿಳೆ ಮಾಡದಿರು ಎನ್ನ ಕೂಡರಗಳೇ. ಭಾರ್ಗವರಾಮ, ಸ್ತ್ರೀಯಳೇ, ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನವಿದ್ದಾಗ ಸುಖ ಪಡಬೇಕು. ಮೊದಲು ನಿನ್ನಂತ ಸ್ತ್ರೀಯರು ಪರಪುರುಷರಲ್ಲಿಗೆ ಬರುವುದನ್ನು ಬಿಡಬೇಕು. ಮೊದಲು ಬಂದ ಹೆಣ್ಣನ್ನು ತೃಪ್ತಿಗೊಳಿಸುವುದು ನೀನು ಕಲಿಯಬೇಕು. ನಾನು ನಿನ್ನನ್ನು ತೃಪ್ತಿಗೊಳಿಸುವುದಿಲ್ಲ ಮೇನಕ. ರಾಮ, ಸ್ತ್ರೀಯರೇ, ಭಾರ್ಗವ, ಮೇನಕ, ಒಮ್ಮೆ ಮನಸ್ಸು ಮಾಡಿ ನೋಡು. ನೀನು ಸುಮ್ಮನೆ ಮನಸ್ಸು ಮಾಡಿ ನಿನ್ನ ಅಂತಃಪುರಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ಕೂಡಲಾರೆ, ನಾನು ಕೇಳುವುದಿಲ್ಲ. ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ ನಾನು ನೀನು ಜೋಡಿ. ಬಾಳಿ ಬಾರ 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 ನನ್ನ ಬಾಳಿನ ರಾಜ, ನನ್ನ ಬಣ್ಣದ ತೇಜ, ನನ್ನ ಬಾಳಿನ ರಾಜ, ನನ್ನ ಬಣ್ಣದ ತೇಜ. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ ನಾನು ನೀನು ಜೋಡಿ. ನನ್ನ ಮನಸ್ಸು ಬಹಳ ಇದೆ, ಯಾಕೋ ಏನು ನಿನ್ನ ನೋಡಿ ಮೆಚ್ಚಿ ಬಂದೆನ. ನಿನ್ನ ಮೇಲೆ ನನ್ನ ಮನಸ್ಸು ಬಹಳ ಇದೆ, ಯಾಕೋ ಏನೋ ನಿನ್ನ ನೋಡಿ ಮೆಚ್ಚಿ ಬಂದೇನ. ಬಾ ಬಾಳಿನ ರಾಜ, ನನ್ನ ಬಣ್ಣದ ತೇಜ, ಬಾ ಬಾಳಿನ ರಾಜ, ನನ್ನ ಬಣ್ಣದ ತೇಜ. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿದಂತೆ ಕೂಡಿ ನಾವು ಆಗುವ ನಾನು ಜೋಡಿ 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 ಜೋಡಿ. ಪ್ರಿಯ ಸ್ತ್ರೀಯಳೇ, ರಾಮ, ಮೇನಕ, ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋತು ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು. ಭಾರ್ಗವ, ಸ್ತ್ರೀಯಳೇ, ಮೆಚ್ಚಿ ಬಂದೆ ಹೆಣ್ಣಿನ ಆಸೆಯನ್ನು ಪೂರೈಸುವುದನ್ನು ಬಿಟ್ಟು ಈ ರೀತಿಗೂ ಮಾತು ಮಾತಿಗೂ ಒಲ್ಲೆ ಎನ್ನುವ ಈ ನಿನ್ನ ಆಳು ಪುರಾಣವನ್ನು ಬಿಟ್ಟು ಹೆಣ್ಣನ್ನು ತೃಪ್ತಿಗೊಳಿಸೆಂದು ಬೇಡಿಕೊಳ್ಳುವೆನು ಸುಂದರ ನವ ಮೋಹನ ಚಂದಿರ. ಆಹೇ ಸುರಪನ ಮೋಹದ ರಾಣಿ, ನೀನಂತ ಮಾತಿನ ಕಣೆ. ಆಹೇ ಸುರಪನ ಮೋಹದ ರಾಣಿ, ನೀನಂತ ಮಾತಿ. ಆಹೇ ಸುರಪನ ಮೋಹದ ಸುಂದರಿ, ನೀನಂತ ವಯ್ಯಾರಿ.
ಅಂತವಳನ್ನು ಆ ಇಂದ್ರನು ಹೇಗೆ ಪ್ರೀತಿಸಿರಬಹುದು? ಅವನ ವಿಚಾರ ಹೇಗೆ ಏಕೆ? ಅವನಿಗೆ ಸ್ವಲ್ಪವಾದರೂ ನಾಚಿಕೆ ಇದ್ದಂತಿಲ್ಲ. ಅದನ್ನ ತೆಗೆದುಕೊಂಡು ನೀನೇನು ಮಾಡು? ಅವನಾಗೆ ಕಾಮಾಂಧನು ನಾನಲ್ಲ. ಈಗಾಗಲ್ಲ. ಇನ್ನು ನೀನು ಕಾಮದ ಪ್ರೇಮದ ಸುದ್ದಿಯನ್ನು ನನಗೆ ಹೇಳಬೇಡ. ಸುರನಾರಿಯಾದ ನೀನೆ ಈ ಕೀಳು ಮಟ್ಟಕ್ಕಿಳಿದರೆ ವಿದ್ಯೆ ಬುದ್ಧಿ ತಿಳಿಯದ ಈ ಭೂಲೋಕ ಸಾಮಾನ್ಯ ನಾರಿಯರ ಗತಿಯೇನು? ಅದು ನಿನಗೆ ಕಾಮಾಂಧಳೇ, ದೂರ ಸರಿಯೇ, ನೀಚಳೆ, ಮೇನಕ, ಪ್ರಿಯ, ಸ್ತ್ರೀಯಳೇ, ಹೆಣ್ಣಿನ ಸಲುವಾಗಿ ಎಂತೆಂಥವರು ತಪವನ್ನು ಗೈದಿರುವರು. ಅವರೆಲ್ಲರ ಸುದ್ದಿ ನನ್ನ ಹತ್ತಿರ ಹೇಳಬೇಡ ಮೇನಕ. ನಿನಗೆ ಅರ್ಥವಾಗಲೆಂದು ಹೇಳು. ನನಗೆ ಅರ್ಥವಾಗುವುದು ಬೇಕಾಗಿಲ್ಲ ಸ್ತ್ರೀಯಳೇ, ಬೇಕಾಗಿಲ್ಲ. ಬೇಕಾಗಿಲ್ಲ ಮೇನಕ. ನಿನಗೆ ಏನು ಬೇಕಾಗಿರುವುದು? ಪರಮಾತ್ಮನ ಪಾದ ಬೇಕು ಸ್ತ್ರೀಯಳೇ. ಪರಮಾತ್ಮನ ಪಾದ ಬೇಕೆ? ಹೌದು ಮೇನಕ. ಪರಶಿವನಲ್ಲಿ ಭಕ್ತಿಯಿಂದ ತಪವನ್ನು ಗೈಯಲು ಇಲ್ಲಿಗೆ ಬಂದಿರುವೆಯಲ್ಲ. ಹೌದು ಸ್ತ್ರೀಯಳೇ. ಆ ನಿನ್ನ ಪರಶಿವನೇ ಹೆಣ್ಣಿನ ಸಲುವಾಗಿ ತನ್ನ ಕೈಲಾಸವನ್ನೇ ಬಿಟ್ಟು ಬಂದು ತಪವನ್ನು ಗೈದಿರುವ ವಿಚಾರ ನಿನಗೆ ಗೊತ್ತಿಲ್ಲವೇ? ಅವನು ಜಗದ್ ಉದ್ಧಾರಕ್ಕಾಗಿ ತಪಸ್ಸನ್ನು ಗೈದಿರುವನ ಮೇನಕ. ಮತ್ತೆ ಅಂಥವರೇ ಹೆಣ್ಣಿಗೆ ಸೋತಿರಬೇಕಾದ್ರೆ ಕಚ್ಚಿತ್ತು ನಿನ್ನಂತ ಮಾನವನ ಯಾವನು? ಪರಮಾತ್ಮನು ಪತಿವ್ರತೆಯಾದ ಗಂಗಾ ಪಾರ್ವತಿಯನ್ನು ಕಟ್ಟಿಕೊಂಡಿರುವನ ಹೊರತು ನಿನ್ನಂತ ವೇಷ ಸ್ತ್ರೀಯರನ್ನಲ್ಲ. ಭಾರ್ಗವ, ಮೇನಕ, ಪರಮಾತ್ಮನೇ ಗಂಗೆ ಗೌರಿಯನ್ನು ಕಟ್ಟಿಕೊಂಡಿರಬೇಕಾದ್ರೆ ನೀನು ನನ್ನನ್ನು ಕಟ್ಟಿಕೊಳ್ಳಲಾರೆಯ? ನಾನು ಆ ಜನ್ಮ ಬ್ರಹ್ಮಚಾರಿ ಮೇನಕ. ಬ್ರಹ್ಮಚಾರಿಗೆ ಹೆಣ್ಣಿನ ಸುಖವೇ ಬೇಕಾಗಿಲ್ಲ. ಬೇಕಾಗಿಲ್ಲ ಸ್ತ್ರೀಯಳೇ. ಭಾರ್ಗವ, ಮೇನಕ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಕೇಳುವೆಯಾ? ಅದೇನು ಚೆನ್ನಾಗಿ ಹೇಳು ಸ್ತ್ರೀಯಳೇ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲೇ ಸನಿಹಗೆ ಕೆಂಪು ಬೆಂದಿಗೆ ದೇನಾದರಕ್ಕೆ ನೀಡುವೆ ಕಾಣಿಕೆ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲೇ ವಾರ 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 ವಾರ. ವಿಶ್ವಾಮಿತ್ರನು ತಪವ ಬಿಟ್ಟನು, ಸುಖವ ಕೊಟ್ಟನು, ಎನ್ನಾಸೆಯ ತೀರಿಸೆನುವೆನು ಬಾರ ಹತ್ತಿರ. ವಿಶ್ವಾಮಿತ್ರನು ತಪವ ಬಿಟ್ಟನು, ಸುಖವ ಕೊಟ್ಟನು, ಎನ್ನ ಮಾತನು ಕೇಳು ಎನ್ನುವೆನು ಬಾರ ಹತ್ತಿರ. ತಾಳನು ತಪವ ತೀರಿಸೋ ಬಯಕೆಯ, ತಾಳನು ತಪವ ತೀರಿಸು ಬಯಕೆಯ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲೇ ಬಾರ 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 ಬಾರ. ಪ್ರಿಯ, ದೇವೇಂದ್ರನ ಪ್ರಿಯೇ, ಭಾರ್ಗವ, ಮೇನಕ, ಜಮದಗ್ನಿ ಕುಮಾರ, ದೇವೇಂದ್ರನ ಪಟ್ಟದ ರಾಣಿ, ಹೇಳುವೆನು ಕೇಳು ಒಂದು ವಿಚಾರ. ಅದೇನು ಚೆನ್ನಾಗಿ ಹೇಳ ಸ್ತ್ರೀಯಳೇ. ಅಂತ ವಿಶ್ವಾಮಿತ್ರನೇ ತಪವನ್ನು ಬಿಟ್ಟು ನನಗೆ ಸುಖವನ್ನು ಕೊಟ್ಟನು. ಆತನಿಗಿನ ಹೆಚ್ಚಿನವನು ನೀನೇನು ನನಗಲ್ಲ. ಈ ನಿನ್ನ ಒಣ ಜಂಬವನ್ನು ಬಿಟ್ಟು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೆ ಒಂದು ಬೇಡಿಕೊಳ್ಳುವೆನು ಪ್ರಿಯ. ಈಗಲೇ ಹಿಡಿದಿಕೋ ಎನ್ನ ಕೈಯ. ಆಹೇ ಜಂಬಾರಿಯ ಮೋಹದ ಎಣ್ಣೆ, ನಿನ್ನ ನಡತೆಯ ಮೆಚ್ಚುವುದಿಲ್ಲ. ಕೇಳು ಏತಕ್ಕೆಂದರೆ ನಿನ್ನ ಜೀವನ ಚರಿತ್ರೆಯಂ ನೆನೆಸಿಕೊಂಡರೆ ನನ್ನ ಹೃದಯದಲ್ಲಿ ಅಡಗಿದ್ದ ಕೋಪವು ಸಹಿಸಲಾಗದು. ಬ್ರಹ್ಮಾರ್ಷ್ಮಿಯಾದ ವಿಶ್ವಾಮಿತ್ರನ ತಪಸ್ಸನ್ನು ಆಚರಿಸುವಾಗ ನಿನ್ನ ಕಾಮನಾಟಕ್ಕೆ ಪ್ರೇರೇಪಿಸಿ ವಿಶ್ವಾಮಿತ್ರನೊಡನೆ ಸುಖ ಸಂಸಾರ ಮಾಡಿ ಶಕುಂತಲೆಯಂ ಬಿಟ್ಟು ನಿನ್ನ ಪುರಕ್ಕೆ ತೆರಳಿದೆ. ಅಹೇ ಭೃಂಗವೇಣಿ, ಪ್ರಿಯ, ನೀನು ನಿನ್ನ ದೇಹ ಸುಖವಾಗಲೆಂದು ಮನಗೊಟ್ಟಿ
ಥು, ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆಗೆ ನೀನು ಮನಗೊಡಲಿಲ್ಲ. ನಿನ್ನ ಮೋಹದಾಟವು ಎನ್ನಲ್ಲಿ ನಡೆಯುವುದಿಲ್ಲ ಸುರೇಂದ್ರನ ನಾರಿ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹಿಡಿದು ಬಂದ ದಾರಿ. ಭಾರ್ಗವರಾಮ, ಮೇನಕ, ಹೆಣ್ಣು ಹೊನ್ನು ಮಣ್ಣು ಈ ಮೂರು ಒಲಿದು ಬರಬೇಕಾದರೆ ಪುಣ್ಯವಿದ್ದ ಪುರುಷನಿಗೆ ಮಾತ್ರ ಸಾಧ್ಯ. ಆ ಪುಣ್ಯ ನಿನ್ನಲ್ಲಿರುವುದು. ನಾನಾಗಿ ಒಲಿದು ಬಂದೆ. ಹೆಣ್ಣು ಹೊನ್ನು ಮಣ್ಣು ಇವು ಮೂರು ದಿಕ್ಕರಿಸಿದವನು ತ್ರಿಮೂರ್ತಿಗಳಿಗಿಂತ ಮಿಗಿಲಾದವನು ಮೇನಕ. ನೀನಾಗುವೆಯಾ? ಹೌದು ಸ್ತ್ರೀಗಳೇ, ನಾನು ಬಿಟ್ಟರಲ್ಲ ನೀನಾಗುವುದು. ನಾನು ನಿನ್ನನ್ನು ಕೂಡಿದರಲ್ಲ ಮೇನಕ. ನೋಡೋಣ ನೋಡೋಣ ನಡಿ ಸ್ತ್ರೀಗಳೇ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು. ಗುಲಗಂಜಿ ಘೋಷವೋ ಘೋಷವೋ ಇರದ ಸುಗುಣ ಸೂರ್ಯರು. ಮುಗಿಯೋ ಸೂರ್ಯನು ಅವನ ಆಟ, ಕರಗೋ ಚಂದ್ರನು ಅವನ ಆಟ ಹೋಲಿಕೆ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು. ಮನದಲ್ಲಿ ನಲಿದಾಡೋ ನಾಯಕ, ನಿಜ ಹೇಳಿ ನನ್ನಾಡೋ ಪಾಲಕ. ಮನದಲ್ಲಿ ನಲಿದಾಡೋ ನಾಯಕ, ನಿಜ ಹೇಳಿ ನನ್ನಾಡೋ ಪಾಲಕ. ನಡೆಯಲ್ಲೂ ನುಡಿಯಲ್ಲೂ ಒಂದೇ ವಿಧವಾದ ಹೋಲಿಕೆ. ನಡೆಯಲ್ಲೂ ನುಡಿಯಲ್ಲೂ ಒಂದೇ ವಿಧವಾದ ಹೋಲಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು. ಗುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು. ಅಹೋ ರೇಣುಕಾ ಕುಮಾರ, ಸ್ತ್ರೀಯಳೇ, ಇದಲ್ಲದ ಸ್ತ್ರೀ ಸುಖದ ವಿಚಾರವನ್ನು ಇನ್ನೊಮ್ಮೆ ಹೇಳುವೆನು, ಚಿತ್ತವಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಮೇನಕ. ಇಂದ್ರನು ಮಧ್ಯ ರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಆ ಹಲ್ಲರೊಂದಿಗೆ ಸುಖವನ್ನು ಪಡೆಯಲಿಲ್ಲವೇ? ಅವಳಾಗೆ ಕಾಮಾಂಧನು ನಾನಲ್ಲ ಮೇನಕ. ಹೀಗಾಗು. ಈಗ ಆಗುವುದಿಲ್ಲ ಸ್ತ್ರೀಯಳೇ. ಅದರಂತೆ ನೀನು ಎನ್ನನ್ನು ತೃಪ್ತಿಗೊಳಿಸಿ ಎಂದು ಬೇಡಿಕೊಳ್ಳುವೆನು ರಾಮ. ಈಗಲೇ ಒಪ್ಪಿಕೋ ಎನ್ನ ಪ್ರೇಮ. ಹಾಗೇ ಮತವೇರಿದ ಮಂಕು ಸ್ತ್ರೀಯಳೇ. ತಪವಂತನಾಥ ಗೌತಮ ಮುನಿ ಎನ್ನ ಕಾಮಾಂಧನಾಥ ಇಂದ್ರನು ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಆ ನಂತರ ನದಿಯ ಸ್ನಾನಕ್ಕೆ ಹೋಗುವಂತೆ ಮಾಡಿ ಸ್ವರ್ಗದಿಂದ ದರೆಗಿಳಿದು ಬಂದು ಪತಿವ್ರತೆಯಾದ ಹಲ್ಯದೇವಿಯ ಶೀಲವನ್ನು ಕೆಡಿಸಿ ತತ್ ಮುನಿಯ ವೇಷವನ್ನು ತಾಳೆ ತನ್ನ ಕಾಮಾಂಧತೆಯನ್ನು ಶಾಂತಿ ಮಾಡಿಕೊಂಡನು. ಮತ್ತು ಗೌತಮ ಮಹರ್ಷಿಗಳಿಂದ ಶಾಪಗ್ರಸ್ತನಾಗಿ ಮೈ ತುಂಬ ಯೋನಿಯಂಗಳನ್ನು ಪಡೆದುಕೊಂಡನು. ಅದು ಯತಕ್ಕೆಂದರೆ
ಮದನನ ತಾಪ ಇಂದ್ರನ ನೆತ್ತಿಗೇರಿ ನೀಟಾದ ನಾರಿಯರಲ್ಲಿ ಬೆರೆಯುವ ವಿಟ ಪುರುಷನಾದ ಕಾರಣ ಅದಕ್ಕೆ ತಕ್ಕ ಪ್ರಾಯ ಚಿತ್ತವೊಮ್ಮೊಂದಿದನು. ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ತಕ್ಕೆ ಅಂತಾಪವಾದವಾಗುತ್ತಿತ್ತು. ನೀನು ಜ್ಞಾನ ಸಂಪನ್ಮಯಂತೆ ಎನಗೆ ಇಂಥ ದುರ್ಬುದ್ಧಿ ಉಪದೇಶ ಮಾಡುವಿಯಾ ನಾರಿ? ನುಡಿಯದಿರಿ ಈ ಮಾತು ಮತ್ತೊಂದು ಸಾರಿ ಸಮ್ಮರಿಸಿ ಬಿಡುವೆ. ಭಾರ್ಗವರಾಮ, ಏನಕ್ಕ? ಹೆಣ್ಣಿನ ಸುಖವೇ ನಿನಗೆ ಬೇಕಾಗಿಲ್ಲವೇ? ಬೇಕಾಗಿಲ್ಲ ಸ್ತ್ರೀಯಳೇ. ನಿಜಕ್ಕೂ ನೀನು ಕರ್ಮ ಮಾಡಿ ಈ ಹುಟ್ಟಿರಬೇಕು. ಪುರಾಣ ನನಗೆ ಹೇಳಬೇಡ ಮೇನಕ. ಅದು ನನ್ನಂತ ಸ್ತ್ರೀಗಳನ್ನು ಒಲ್ಲೆ ಎಂದು ಹೇಳುತ್ತಿರಬೇಕಾದರೆ ನೀನು ಅದೆಲ್ಲ ನಿನ್ನ ಕಾಮದ ಮಾತುಗಳ ನನಗೆ ಬೇಕಾಗಿಲ್ಲ ಮೇನಕ. ಹೇಳಲೆ? ಅದೇನು ಚೆನ್ನಾಗಿ ಹೇಳ ಸ್ತ್ರೀಯಳೇ. ಈ ಸುಖದಲ್ಲಿ ಹೋಲಾಡುವಾಗ ರಾಮ, ಮೇನಕ, ಭಾರ್ಗವ, ಸ್ತ್ರೀಯಳೇ. ಆ ಸುರಯ ಪ್ರಿಯ, ದೇವೇಂದ್ರನ ಪ್ರಿಯೇ. ಆ ಸುರಯ ಸವಿದಂತೆ ಮನಕ್ಕೆ ಹರುಷ. ಪ್ರಿಯ, ಸ್ತ್ರೀಯಳೇ, ನೀನು ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೊಂಡರೆ ನನ್ನ ಮನಸ್ಸಿಗೆ ಹೇಗಾಗುವುದು ಗೊತ್ತೇ? ನೀನು ನಿನ್ನ ಕಾಮದ ಆಟವನ್ನು ಬಿಟ್ಟು ನಿನ್ನ ಅಂತಃಪುರಕ್ಕೆ ಹೊರಟು ಹೋದರೆ ಎನ್ನ ಮನಸ್ಸಿಗೆ ಏನಾಗುವುದು ಗೊತ್ತೇ? ಏನಾಗುವುದು? ನಿನ್ನನ್ನು ಸಹೋದರಿ ಎಂದು ಭಾವಿಸುವನು ಮೇನಕ. ಛೇ, ಎಂಥ ಮಾತನ್ನು ಹೇಳಿದೆ. ನೀನು ಇನ್ನೆಂತ ಮಾತಾಡಬೇಕು ಮೇನಕ? ನನ್ನ ಮನಸ್ಸಿಗೆ ಹೇಗಾಗುವುದನ್ನು ಕೇಳು ಮೊದಲು. ನಿನ್ನ ಮನಸ್ಸಿಗೆ ಹೇಗಾಗುವ ಸ್ತ್ರೀಯಳೇ? ಉಲ್ಲಾಸ ಉಲ್ಲಾಸ ಉಲ್ಲಾಸವು, ಸಂತೋಷ ಸಂತೋಷ ಸಂತೋಷವು ಈ ಸುಖದಲ್ಲಿ ಹೋರಾಡುವಾಗ ಆ ಸ್ವರ್ಗ ಸುದಯ, ಆ ಸ್ವರ್ಗ ಸುದಯ ಸವಿದಂತೆ ಮನಕ್ಕೆ ಹರ್ಷ. ಉಲ್ಲಾಸ ಉಲ್ಲಾಸ ಉಲ್ಲಾಸವು, ಸಂತೋಷ ಸಂತೋಷ ಸಂತೋಷವು. ರಸಿಕ ಬೇಗ ಬಾರ ಮನದಾಸೆ ಚಂದಿರ, ತೋಳಿಂದ ಕೈ ಬಳಸುವೆ ಸುಖ ಸಂತೋಷನ ತುಂಬುವೆ, ತೋಳಿಂದ ಮೈ ಬಳಸುವೆ ಸುಖ ಸಂತೋಷನ ತುಂಬುವೆ. ನನ್ನ ನೋಡುವುದಿಲ್ಲ ಮೇನಕ? ನೋಡುತ್ತಿರುವೆಯಲ್ಲ? ನೋಡುವುದಿಲ್ಲ ಸ್ತ್ರೀಯಳೇ. ಉಲ್ಲಾಸ ಉಲ್ಲಾಸ ಉಲ್ಲಾಸವು, ಸಂತೋಷ ಸಂತೋಷ ಸಂತೋಷವು. ಪ್ರಿಯ, ಭಾರ್ಗವ, ಸ್ತ್ರೀಯಳೇ. ನಲ್ಲ ಮೇನಕ, ಪರಶಿವನ ಜಡಿಯಲ್ಲಿರುವ ಚಂದ್ರನು ಗುರು ಪತ್ನಿಯಾದ ತಾರೆಯನ್ನು ಮೋಹಿಸಿ ಮುದ್ದಾದ ಮಗುವನ್ನು ಪಡೆಯಲಿಲ್ಲವೇ? ತನ್ನ ಚಂದ್ರ ವಂಶವನ್ನೇ ಉದ್ಧಾರ ಮಾಡಲಿಲ್ಲವೇ? ಭಾರ್ಗವ, ಸ್ತ್ರೀಯಳೇ. ಅದರಂತೆ ನೀನು ಇಂದು ಎನ್ನನ್ನು ಕೂಡಿ ನಿನ್ನ ಋಷಿಕುಲ ವಂಶವನ್ನೇ ಉದ್ಧಾರ ಮಾಡಿಕೊ ಎಂದು ಹೇಳುವೆನು. ಪ್ರಿಯ, ಕೇಳೆನ್ನ ನುಡಿಯ. ಆಹೇ ನಾರಿ ಸುರಪನ ಸುಂದರಿ. ಆಹಾ,
ನಿನ್ನಲ್ಲಿ ಕಪಟ ಮನ ಮೋಹದ ಕೆಟ್ಟ ಬುದ್ಧಿ ಬೆಟ್ಟದಷ್ಟಿದೆ. ಚಂದ್ರನು ಇಂದ್ರನಿಗಿಂತ ಕಾಮಾಂಧನು. ಆಹಾ ಗುರು ಪತ್ನಿ ತಾರೆಗಳನ್ನು ಮೋಹಿಸಿದ ಕಾರಣ ತಿಂಗಳಲ್ಲಿ 15 ದಿನ ಬೆಳಕು ಮತ್ತು 15 ದಿನ ಕತ್ತಲನ್ನು ತೋರುವನು. ಅವನು ನಿಷ್ಠವಂತನಾಗಿದ್ದರೆ ದೇವಿಪ ಮಾನವನಾದ ಸೂರ್ಯನಂತೆ ದಿನನಿತ್ಯ ಪ್ರಕಾಶಿಸುತ್ತಿದ್ದನು. ಹೌದೇ ಪರ ಸ್ತ್ರೀಗಳನ್ನು ಮೋಹಿಸಿದ ಕಾರಣ ಅಂತ ಅಪಖ್ಯಾತ ಪೊತ್ತು ತನ್ನ ಭವಿಷ್ಯದಲ್ಲಿ ಕುಂದು ತಂದುಕೊಂಡನು. ಹೇ ಮೇನಕಾ, ಭಾರ್ಗವ ನಾನಿನ್ನು ನಿನ್ನ ಮಾತಿಗೆ ಮರುಳಾಗಲಾರೆನು ಮೂರ್ಖಳೇ. ಹೊರಟು ಹೋಗಿ ಇಲ್ಲಿಂದ ಈಗಲೇ. ಪ್ರಿಯ ಸ್ತ್ರೀಯಳೇ, ಭಾರ್ಗವ ರಾಮ, ಮೇನಕ, ನಿನ್ನ ಅಂಗ ಸಂಗ ಸುಖವನ್ನು ಸವಿಯಬೇಕೆಂದು ಮನಸ್ಸಿಟ್ಟು ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು. ನಿನ್ನ ಹಠವನ್ನು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೋ. ಪ್ರಿಯ, ಕೇಳಿನ್ನ ನುಡಿಯ. ಏ ಇಲ್ಲ ಸ್ವಾಮಿ, ಸ್ತ್ರೀಯಳೇ, ವ್ಯರ್ಥ ಸಮಯವನ್ನು ಕಳೆಯಬೇಡ, ಒತ್ತಾಗುವುದು. ವ್ಯರ್ಥ ಸಮಯವನ್ನು ಕಳೆಯದ ಇಲ್ಲಿಂದ ನಿನ್ನ ಅಂತಪುರಕ್ಕೆ ಹೊರಟು ಹೋಗೋ. ಹೊರಟು ಹೋಗಲೇ? ಹೊರಟು ಹೋಗ ಸ್ತ್ರೀಯಳೇ. ನೋಡು, ನೋಡುವೆನು ಮೇನಕ. ಹೋಗುವೆನು. ಹೊರಟು ಹೋಗ ಸ್ತ್ರೀಯಳೇ. ಹೋಗುವೆನು. ಹೋಗಬೇಡ ಸ್ತ್ರೀಯಳೇ. ಭಾರ್ಗವ, ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಮಾಲೆ ಬಾಳಿಗೆ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಮಾಲೆ ಬಾಳಿಗೆ. ಗೆಜ್ಜೆ ತಾಳದಲ್ಲಿ ಇಂಪಾದ ಗೆಜ್ಜೆ ನಾದ, ಹೃದಯ ತಾಳದಲ್ಲಿ ಮುಂದಾದ ಪ್ರೇಮನಾದ, ಮಿಡಿಯಲ್ಲಿ ಸುಮಧುರ ಒಲವ ಶ್ರುತಿ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಮಾಲೆ ಬಾಳಿಗೆ. ಚೆಲುವ ಅಮೃತವು ನಯನಗಳಿಗೆ ಹದರ ಅಮೃತವು, ತುಟಿಗಳ ನನ್ನ ಪ್ರೇಮಕ್ಕೆ ಈ ಪ್ರೇರಣ. ನಿನ್ನ ಧ್ಯಾನವೇ ನನ್ನ ಚೇತನ. ಗೆಜ್ಜೆ ತಾಳದಲ್ಲಿ ಇಂಪಾದ ಗೆಜ್ಜೆ ನಾದ, ಹೃದಯ ತಾಳದಲ್ಲಿ ಮುಂದಾದ ಪ್ರೇಮನಾದ, ಮಿಡಿಯಲ್ಲಿ ಸುಮಧುರ ಬಲವ ಶ್ರುತಿ. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಮಾಲೆ ಬಾಳಿಗೆ. ಭಾರ್ಗವರಾಮ, ಮೇನಕ, ಪ್ರಿಯ, ಸ್ತ್ರೀಯಳೇ, ನಿನ್ನ ಅಂಗ ಸಂಗ ಸುಖವನ್ನು ಸವಿಯಬೇಕೆಂದು ಮನಸ್ಸು ಮಾಡಿ ಬಂದಿರುವೆನು. ನನಗೆ ನೀನು ಬೇಕಾಗಿಲ್ಲ ಮೇನಕ. ನಿನ್ನ ಹಠವನ್ನು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೋ. ಸುಂದರ ನವ ಮೋಹನ ಚಂದಿರ. ಆಯ್ಕೆ ಸುರಪನ ಮೋಹದ ರಾಣಿ, ನೀನಂತ ಮಾತಿನ ಕಣೆ. ಬ್ರಹ್ಮಚರ್ಯವಿಡದ ವೈರಾಗಿಯನ್ನ ಅಲ್ಪ ಭೋಗದ ಸುಖಕ್ಕೆ ಮನ ಬೆಳೆಸಿದರೆ ನನ್ನ ಮಾತಿಗೆ ಮನ ಬಡದನೇನೆ ಪಲ್ಲವಿಡೆ. ಆನೆಯ ಮೇಲೆ ಹೋಗುವ ಯೋಗ್ಯತೆ ಉಳ್ಳವನಿಗೆ ಗರ್ದಾಪನ ಮೇಲೆ ಹೋಗುವ ಆಸೆ ಬರುವುದೇ? ಇಂಥ ಯೋಗ್ಯತೆ ಎಂಪಡೆದ ತಪಸ್ಸಿನಿಂದ ಪರಶಿವನ ಮೆಚ್ಚಿಸುವ ಆತುರದಲ್ಲಿದ್ದ ನಾನು ನಿನ್ನಂತ ಅಪ್ಸರೆಗೆ ಮನಸೋಲುವವನಲ್ಲ, ನನ್ನ ವ್ರತ ಕೆಡಿಸಿಕೊಳ್ಳುವವನಲ್ಲ, ನಿನ್ನ ಮಾತಿಗೆ ಮನಸೋಲುವವನಲ್ಲ. ಈ ಮನೆ ಕುಲ ತಿಲಕ ಪರಮ ಪಾವಕ. ಯಾ ಸಾರದಿಲ್ಲ ಪಾರದಿಲ್ಲ. ಇನ್ನೊಂದು ಸಾಂಗ್ ಐತೆ, ಇನ್ನೊಂದು ಸಾಂಗ್ ಐತೆ ಕೇಳೋದಲ್ಲ. ಇನ್ನೊಂದು ಸಾಂಗ್ ಐತೆ, ಎಲ್ಲ ಯಾವಾಗ್ಲೂ ಹಿಂಗೆ ಮಾಡ್ಬಿಡದ. ಭಾರ್ಗವ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳಿಸ್ತ್ರಿ ಹೇಳಿ. ಒಲವಿನ ಚೆಲುವ ತಣಿಸುವ ಮನವ ಬಾಬಾರ,
ಬಳಿಬಾರ ಬಾಬಾರ ಬಳಿಬಾರ ಬಳಿಬಾರ ಬಳಿಬಾರ. ಒಲಿದರು ಚೆನ್ನ ಮುನಿದರು ಚೆನ್ನ ನಿನಗಿಂತ ಯಾರಿಲ್ಲ ಚಿನ್ನ. ಸ್ನೇಹಕ್ಕೆ ಸೋತೆ ಪ್ರೀತಿಗೆ ಸೋತೆ ಸೋತಂತೆ ನಾನಿಲ್ಲಿ ಬಂದೆ ಸೋಲಂತೆ ನಾನಿಲ್ಲಿ ಬಂದೆ. ಒಲವಿನ ಚೆಲುವ ತಣಿಸುವ ಮನವ ಬಾಬಾರ ಬಳಿಬಾರ ಬಾಬಾರ ಬಳಿಬಾರ ಬಳಿಬಾರ ಬಳಿಬಾರ. ಯಾರು ಆಟ ಬರಕ್ ಹೋಗ್ಬಾರಪ್ಪ, 10 ಗಂಟೆ ಅಲ್ಲೇ ಆಡ್ತೀವಿ ನಾವು. ಯಾರ್ಯಾರು ಆಟ ಬರಕ್ ಹೋಗ್ಬಾರ. ನೀನಿನ್ನು ಸುಮ್ಮನೆ ಬಂದ ದಾರಿಯ ಮಿಡದೆ ಹಿಂದಕ್ಕೆ ಹೋಗೋ. ವ್ಯರ್ಥವಾಗಿ ಒತ್ತ ಕಳೆಯದಿರು ನಾರಿ. ನೀನು ಇದೇ ರೀತಿ ಆಟ ಮಾಡಿದರೆ ನಿನಗೆ ಪಾಪ ಬಂದರೂ ಚಿಂತೆ ಇಲ್ಲ. ಎನ್ನ ತಪಸ್ಸಿಗೆ ವಿಘ್ನ ತಂದಿರುವ ನಿನ್ನನ್ನು ಸಂಹರಿಸಿ ಬಿಡುವೆ. ಬ್ರಹ್ಮಚರ್ಯದ ಬಾಳ್ಮೆ ಎಂತದ್ದೆಂಬುವುದು ಈ ಜಗತ್ತಿಗೆ ತೋರ್ಪಡಿಸುವೆ. ಎನ್ನ ರೊಚ್ಚಿಗೆ ಎಬ್ಬಿಸದೆ ಸುಮ್ಮನೆ ನಡಿ ನಡಿ ಮೆನಕ. ಬಳಿರೇ ಎಲ್ಲ ಈ ಸಾರಥಿ. ಈ ಮೂರ್ಖ ಸ್ತ್ರೀಯರು ಹೋದರೇನೋ ಇಲ್ಲವೇ ಇಲ್ಲೇ ಬಿದ್ದು ಹೊರಳಾಡಿದರೇನೋ. ಇವಳ ಬೂಟಾಟಿಕೆಗೆ ಬ್ರಹ್ಮಚರ್ಯವೆಂಬ ಗಟ್ಟಿ ಮನಸ್ಸು ಕರಗುವುದೇ, ಅದು ಎಂದಿಗೂ ಸಾಧ್ಯವಿಲ್ಲ. ಆದ ಕಾರಣ ಈಗಲೇ ಈ ಶಿವಲಿಂಗವನ್ನು ಪೂಜಿಸಿ ತಪಸ್ಸಿಗೆ ಕುಳಿತುಕೊಳ್ಳುವೆನು. ನೋಡಲೇ ಸಾರಥಿ, ಪೂಜೆ ಮಾಡುವನ ಜಾಗ್ರತೆ. ಅಹೋ ಜಮದಗ್ನಿ ಕುಮಾರ, ಮೆಚ್ಚಿದನು ಈ ನಿನ್ನ ದೃಢ ನಿರ್ಧಾರ. ಮೆಚ್ಚಲೇಬೇಕು ಮೇನಕ. ನಿಜವಾದ ಬ್ರಹ್ಮಚಾರಿ ಎಂದರೆ ಅದು ನೀನೇ ಅಲ್ಲವೇ? ನಿನ್ನ ತಪವನ್ನು ಗೆಡಿಸಲು ನಾನಿಲ್ಲಿಗೆ ಬಂದೆ, ನೀನೇ ಗೆದ್ದೆ, ನಾನೇ ಸೋತೆ. ನೀನು ಈಗಿಂದೀಗಲೇ ಹೋಗಿ ಆ ಪರಶಿವನಲ್ಲಿ ಭಕ್ತಿಯಿಂದ ತಪವನ್ನು ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಆ ಕಾರ್ತಿವೀ ರಾಜನನ್ನು ಸಂಹಾರ ಮಾಡಿ ಬಾ ರಾಮ. ಜಗವೇ ಕೊಂಡಾಡಲಿ ನಿನ್ನ ನಾಮ. ಎಲ್ಲ ಸಾರಥಿ, ಎನ್ನ ತಪಸ್ಸನ್ನು ಕೆಡಿಸಲು ಬಂದ ಮೇನಕ ಹೊರಟು ಹೋದಳು. ನಾನಿನ್ನ ಭಕ್ತಿಯಿಂದ ಈಶನಂ ಧ್ಯಾನಿಸಿ ಪರಶುವರು ಪಡೆದುಕೊಳ್ಳುವೆ. ಶಿವನೊಲಿದರೆ ಭಯವಿಲ್ಲ, ಅರಮುನಿದರೆ ಬದುಕಿಲ್ಲ. ಶಿವನಿಲ್ಲದೆ ಹರನಿಲ್ಲದೆ ಗತಿಯಾರು ನಮಗೆ. ದೇವ ಪರಮೇಶ್ವರ ಗೌರಿವರ ಪ್ರಸನ್ನನಾಗು. ಎನ್ನ ಮನದ ಕೋರಿಕೆಯ ಈಡೇರಿಸು ಈಶ ಮಹೇಶ. ಭಾರ್ಗವರಾಮ ಪರಮಾತ್ಮ, ಆ ನಿನ್ನ ಭಕ್ತಿಗೆ ಮೆಚ್ಚಿ ನಮ್ಮವಾಗಿರುವನು. ಹೌದೇ ಪರಮಾತ್ಮ. ನಿನ್ನ ಮನ ಕೋರಿಕೆ ಮರೇನಿನ ತಕ್ಷಣವೇ ಬೇಡ, ಅದನ್ನು ದಯಪಾಲಿಸುವೆ. ದೇವ ಜಗದೀಶ್ವರ ಗೌರಿವರ ಗಂಗಾಧರ ಉಮಮಹೇಶ್ವರ, ನಿನಗೆ ತಿಳಿಯದ ವಿಷಯವು ದಾವದಿರುವುದು. ಆ ಭೂಲೋಕದಲ್ಲಿ ಕ್ಷತ್ರಿಯ ಕುಲತಮನಾದ ಕಾರ್ತವೀರಾರ್ಜುನನು ಅಹಂಕಾರದಿಂದ ಕೊಬ್ಬಿ ಸಜ್ಜನರನ್ನು ಬಾಧಿಸುತ್ತೇನೋ. ಅವನ ಸಂಹಾರಕ್ಕಾಗಿ ಈ ನಿನ್ನ ತ್ರಿಶೂಲವನ್ನು ಪರಶುವನ್ನಾಗಿ ಮಾಡಿ ನನಗೆ ದಯಪಾಲಿಸು. ನಾನು ಆ ಕುಲ್ಲ ಕಾರ್ತವೀರಾರ್ಜುನನನ್ನು ಸಂಹರಿಸಿ ಸಜ್ಜನರಿಗೆ ಬಂದ ವಿಪತ್ತನ್ನು ಬಗೆಹರಿಸಿ ತದನಂತರ ನಿನ್ನ ತ್ರಿಶೂಲವನ್ನು ನಿನಗೆ ತಂದೊಪ್ಪಿಸುವೆನು ದೇವ. ಇಷ್ಟೆಯನ್ನ ಪಿನ್ನಪ್ಪವ. ಪರಶುರಾಮ, ಪರಮಾತ್ಮ, ಎನ್ನ
ತ್ರಿಶೂಲವನ್ನು ನಿನಗೆ ಪರಶುವನ್ನಾಗಿ ಮಾಡಿಕೊಡೋನು. ಆದರೆ ನೀನು ದಾರಿಗಾದರೂ ವಚನ ಕೊಡುವ ಮುನ್ನವೇ ಆಲೋಚನೆ ಮಾಡಿಕೊಡಬೇಕು. ಆಗಲಿ ಪರಮಾತ್ಮ. ಹಾಗಾದರೆ ತೆಗೆದುಕೋ ರಾಮ. ಆಗಲಿ ಪರಮಾತ್ಮ. ಎಲ್ಲದಕ್ಕೂ ನಿನ್ನ ಲೀಲೆಯ ಹೊರತು ಈ ಜಗದಲ್ಲಿ ಮತ್ತೇನಿದೆ? ನಾನಿನ್ನು ಹೋಗಿ ಬರುವನ ದೇವ ದಿವ್ಯ ಪ್ರಭಾವ. ಹೋಗಿ ಬರಾಮ. ಶತ್ರು ತೋರಿಸು ನಿನ್ನ ಪರಾಕ್ರಮ. ನಿನ್ನ ಇಷ್ಟದಂತಾಗಲಿ ಪರಮಾತ್ಮ. ಬೋಳಿರ್ಯೇ ಎಲ್ಲ ಈ